ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 1962 ಚಳಿಗಾಲದ ಭೀಕರ ದಿನಗಳು. ಇಡೀ ದೇಶ ನಿದ್ರಿಸುತ್ತಿದ್ದಾಗ ಹಿಮಾಲಯದ ಗಡಿಗಳಲ್ಲಿ ಚೀನಾ ನರಿಬುದ್ಧಿ ತೋರಿಸಿತ್ತು. ನಮ್ಮ ಯೋಧರು 0 ಡಿಗ್ರಿ ತಾಪಮಾನದಲ್ಲಿ ಸರಿಯಾದ ಶಸ್ತ್ರಾಸ್ತ್ರಗಳಿಲ್ಲದೆ ಕೇವಲ ಎದೆಯೊಡ್ಡಿ ಶತ್ರುಗಳನ್ನು ಎದುರಿಸುತ್ತಿದ್ರು. ಭಾರತದ ಪಾಲಿಗೆ ಅದು ಕೇವಲ ಯುದ್ಧವಾಗಿರಲಿಲ್ಲ, ದೇಶದ ಅಸ್ತಿತ್ವದ ಪ್ರಶ್ನೆಯಾಗಿತ್ತು. ಭಾರತ ಪಂಚಶೀಲ ತತ್ವಗಳನ್ನು ನಂಬಿ ಚೀನಾವನ್ನು ಮಿತ್ರ ರಾಷ್ಟ್ರವೆಂದು ಭಾವಿಸಿತ್ತು. ಆದರೆ ಚೀನಾ ಆಗಿನ ನೆಹರು ಸರ್ಕಾರದ ಶಾಂತಿ ಮಂತ್ರವನ್ನೇ ಬಂಡವಾಳ ಮಾಡಿಕೊಳ್ತು. ಅಕ್ಟೋಬರ್ 20, 1962 ಏಕಕಾಲಕ್ಕೆ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದ ಗಡಿಗಳಲ್ಲಿ ಸಾವಿರಾರು ಸೈನಿಕರೊಂದಿಗೆ ನುಗ್ಗಿತ್ತು. ಚೀನೀಯರ ಬಳಿ ಆಧುನಿಕ ಆಟೋಮೆಟಿಕ್ ರೈಫಲ್ಗಳಿದ್ದರೆ ನಮ್ಮ ಸೈನಿಕರ ಬಳಿ ಮೊದಲ ಮಹಾಯುದ್ಧದ ಕಾಲದ ಹಳೆಯ ಬೋಲ್ಟ್ ಆಕ್ಷನ್ ರೈಫಲ್ಗಳಿದ್ದವು. -ಡಿಗ್ರಿ ಚಳಿಯಲ್ಲಿ ಹೋರಾಡಲು ನಮ್ಮ ಸೈನಿಕರ ಬಳಿ ಸೂಕ್ತವಾದ ಉಣ್ಣಿಯ ಬಟ್ಟೆಗಳಾಗಲಿ ಅಥವಾ ಹಿಮದಲ್ಲಿ ಹಾಕುವ ಬೂಟ್ಗಳಾಗಲಿ ಇರಲೇ ಇಲ್ಲ. ಅನೇಕ ಯೋಧರು ಸಾಮಾನ್ಯ ಸಮವಸ್ತ್ರದಲ್ಲೇ ಹೋರಾಡಿದ್ರು. ಇದೆಲ್ಲದಕ್ಕೂ ಕಳಶವಿಟ್ಟಂತೆ ಅಂದು ಭಾರತದ ಖಜಾನೆ ಖಾಲಿಯಾಗಿತ್ತು. ಬ್ರಿಟಿಷರಿಂದ ಆಗಷ್ಟೇ ಸ್ವಾತಂತ್ರ್ಯ ಪಡೆದಿದ್ದ ಭಾರತದ ಬಳಿ ಯುದ್ಧ ಮಾಡಲು ಹಣವಿರಲಿಲ್ಲ. ಸೈನಿಕರಿಗೆ ಕೊಡಲು ಆಧುನಿಕ ಬಂದೂಕುಗಳಿರಲಿಲ್ಲ. ಅಷ್ಟೇ ಏಕೆ, ಗಡಿಯಲ್ಲಿ ಮೈ ಕೊರೆಯುವ ಚಳಿಗೆ ಧರಿಸಲು ನಮ್ಮ ಯೋಧರ ಬಳಿ ಸರಿಯಾದ ಸ್ವೆಟರ್ಗಳು ಇರಲಿಲ್ಲ. ದೇಶದ ಆರ್ಥಿಕ ಸ್ಥಿತಿ ಎಷ್ಟು ಶೋಚನೀಯವಾಗಿತ್ತಂದರೆ ಅಂದಿನ ಪ್ರಧಾನಿ ನೆಹರು ದೇಶದ ಜನರಲ್ಲಿ ಸಹಾಯಕ್ಕಾಗಿ ಮನವಿ ಮಾಡಬೇಕಾಯಿತು. ಆಗ ಭಾರತದ ಸಾಮಾನ್ಯ ಜನತೆ, ಗೃಹಿಣಿಯರು ತಮ್ಮ ಮೈಮೇಲಿದ್ದ ಚಿನ್ನದ ಒಡವೆಗಳನ್ನು ದೇಶಕ್ಕಾಗಿ ದಾನ ಮಾಡಿದರು. ತಿರುಪತಿ ದೇವಸ್ಥಾನದಿಂದ ಹಿಡಿದು ಸಾಮಾನ್ಯ ಕೂಲಿ ಕಾರ್ಮಿಕನವರೆಗೂ ಪ್ರತಿಯೊಬ್ಬರೂ ತಮ್ಮ ಉಳಿತಾಯವನ್ನು ಸೈನಿಕರ ನೆರವಿಗಾಗಿ ನೀಡಿದರು. ಯುದ್ಧ ಘೋಷಣೆಯಾದ ತಕ್ಷಣ ಅಂದಿನ ಸರ್ಕಾರ ಅಕ್ಟೋಬರ್ 27, 1962 ರಾಷ್ಟ್ರೀಯ ರಕ್ಷಣಾ ನಿಧಿಯನ್ನು ಸ್ಥಾಪಿಸಿತು. ಈ ನಿಧಿಗೆ ಕೇವಲ ಹಣವಲ್ಲದೆ ಚಿನ್ನ ಮತ್ತು ಬೆಳ್ಳಿಯ ರೂಪದಲ್ಲಿ ದೇಣಿಗೆ ನೀಡುವಂತೆ ಸರ್ಕಾರ ಜನರಲ್ಲಿ ಮನವಿ ಮಾಡಿತ್ತು. ತಿರುಪತಿ ತಿರುಮಲ ದೇವಸ್ಥಾನ ಅಂದರೆ ಟಿಟಿಡಿ ಆ ಕಾಲದಲ್ಲಿ ಸುಮಾರು 5 ಟನ್ ಚಿನ್ನವನ್ನು ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಹೂಡಿಕೆ ರೂಪದಲ್ಲಿ ನೀಡಿತು. ಇದು ಅಂದಿನ ಕಾಲಕ್ಕೆ ಅತ್ಯಂತ ದೊಡ್ಡ ಮೊತ್ತದ ಸಹಾಯವಾಗಿತ್ತು ನಿಜ. ಆದರೆ ಬಿಹಾರ ರಾಜಮನೆತನದ ಮಹಾರಾಣಿ ಕಾಮಸುಂದರಿ ದೇವಿ ತೋರಿದ ಔದಾರ್ಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದು. ಯುದ್ಧದ ಸಮಯದಲ್ಲಿ ಭಾರತಕ್ಕೆ ಆರ್ಥಿಕ ಶಕ್ತಿ ತುಂಬಲು 15 ಮಣ ಅಂದರೆ ಸುಮಾರು 600 ಕೆಜಿಯಷ್ಟು ಚಿನ್ನವನ್ನು ದರ್ಬಾಂಗ್ ರಾಜಮನೆತನ ಸರ್ಕಾರಕ್ಕೆ ದಾನವಾಗಿ ನೀಡಿತು. ದೊಡ್ಡ ದೇಣಿಗೆಗಳಲ್ಲಿ ಒಂದೆನಿಸಿಕೊಳ್ತು. ಹಾಗಿದ್ರೆ ಯಾರು ಈ ಮಹಾರಾಣಿ? 600 ಕೆಜಿಯಷ್ಟು ಚಿನ್ನವನ್ನು ದಾನ ಮಾಡಿ ದಶಕಗಳ ಕಾಲ ಎಲೆಮರೆಯ ಕಾಯಂತೆ ಉಳಿದ ಈ ರಾಣಿ ಎಲ್ಲಿಯವರು? 1962 ಇವರ ದಾನ ಮತ್ತು ತ್ಯಾಗ ಎಂಥದ್ದಾಗಿತ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಿದ್ದ ಭಾರತಕ್ಕೆ ಕೇವಲ 15 ವರ್ಷಗಳಾಗಿತ್ತು. ಇದ್ದ ಹಣದಲ್ಲಿ ಪಾಕಿಸ್ತಾನಕ್ಕೂ ಕೊಟ್ಟು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು ಮತ್ತು ಖಜಾನೆ ಅಕ್ಷರಶಃ ಖಾಲಿಯಾಗಿತ್ತು. ಯುದ್ಧವನ್ನು ಎದುರಿಸಲು ಬೇಕಾದ ಆರ್ಥಿಕ ಶಕ್ತಿಯಾಗಲಿ ಅಥವಾ ಆಧುನಿಕ ಉಪಕರಣಗಳಾಗಲಿ ಅಂದಿನ ಸರ್ಕಾರದ ಬಳಿ ಇರಲೇ ಇಲ್ಲ. ಭಾಯ್ ಎನ್ನುತ್ತಲೇ ಚೀನಾ ಭಾರತದ ಮೇಲೆರಗಿ ಬಂದಾಗ ಪ್ರಧಾನಿ ನೆಹರು ತಡಬಡಾಯಿಸಿ ಹೋದರು. ಸ್ಥಿತಿ ಎಷ್ಟು ಗಂಭೀರವಾಗಿತ್ತೆಂದರೆ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ದೇಶದ ಜನರ ಮುಂದೆ ಕೈ ಚಾಚಬೇಕಾಯಿತು. ದೇಶದ ರಕ್ಷಣೆಗಾಗಿ ಚಿನ್ನ ನೀಡಿ, ಹಣ ನೀಡಿ ಅಂತ ಬೇಡಿಕೊಂಡ್ರು.
ಬಿಹಾರದ ದರ್ಭಾಂಗ್ ರಾಜಮನೆತನ ಮಾಡಿದ ಸಹಾಯ ಇವತ್ತಿಗೂ ಮರೆಯಲಾರದ ಮತ್ತು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದ ಘಟನೆ. ನಮ್ಮ ದೇಶದ ಸೈನಿಕರು ಗಡಿಯಲ್ಲಿ ಅನಾಥರಂತೆ ಹೋರಾಡ್ತಿರುವುದನ್ನು ಕಂಡು ಮರುಗಿದ ಆ ಮಹಾತಾಯಿ ಮಹಾರಾಣಿ ಕಾಮಸುಂದರ ದೇವಿ ಬರೋಬ್ಬರಿ 600 ಕೆಜಿ ಚಿನ್ನವನ್ನ ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಹಸ್ತಾಂತರಿಸಿದ್ರು. ಅಂದಹಾಗೆ ಈ ಮಹಾರಾಣಿ ಕಾಮಸುಂದರಿ ದೇವಿಯವರು ಜನಿಸಿದ್ದು ಅಕ್ಟೋಬರ್ 22, 1932ರಲ್ಲಿ. ಬಿಹಾರದ ಮಧುಬನಿ ಜಿಲ್ಲೆಯ ಮಂಗ್ಲೌನಿ ಗ್ರಾಮದ ಪ್ರಖ್ಯಾತ ಭೂಮಾಲೀಕರಾದ ಬ್ರಜರಾಜ್ ಸಿಂಗ್ ಅವರ ಪುತ್ರಿಯಾಗಿ ಜನಿಸಿದ್ರು. ಕೆಲವು ಮೂಲಗಳ ಪ್ರಕಾರ ಇವರು 8 ಅಥವಾ 12ನೇ ವಯಸ್ಸಿಗೆ ಮದುವೆಯಾದ್ರು ಅಂತ ಹೇಳ್ತವೆ. ಇನ್ನು ದರ್ಭಾಂಗದ ಮಹಾರಾಜ ಸರ್ ಕಾಮೇಶ್ವರ್ ಸಿಂಗ್ ಅವರಿಗೆ 3ನೇ ಪತ್ನಿಯಾಗಿ ದರ್ಭಾಂಗದ ರಾಜಮನೆತನದ ಸೊಸೆಯಾಗಿ ಬಂದರು. ಕಾಮೇಶ್ವರ್ ಸಿಂಗ್ ಅವರ ಮೊದಲ 2 ಪತ್ನಿಯರು ಮಕ್ಕಳಿಲ್ಲದೆ ನಿಧನ ಹೊಂದಿದ ಕಾರಣ ವಂಶದ ಉತ್ತರಾಧಿಕಾರಕ್ಕಾಗಿ ಈ ವಿವಾಹ ನಡೆದಿತ್ತು ಅಂತ ಹೇಳಲಾಗುತ್ತೆ. ಆದರೆ ಈ ದಂಪತಿಗೂ ಮಕ್ಕಳಾಗಲಿಲ್ಲ. ಹೀಗಾಗಿ ದರ್ಭಾಂಗ್ ರಾಜಮನೆತನದ ಸಂಪ್ರದಾಯ ಮತ್ತು ಉತ್ತರಾಧಿಕಾರವನ್ನ ಮುಂದುವರೆಸಲು ಮಹಾರಾಣಿ ಕಾಮಸುಂದರಿ ದೇವಿ ನಿರ್ಧರಿಸಿದ್ರು. ತಮ್ಮ ನಂತರ ರಾಜಮನೆತನದ ಆಸ್ತಿ ಮತ್ತು ಟ್ರಸ್ಟ್ಗಳ ಜವಾಬ್ದಾರಿಯನ್ನು ಹೊರಲು ಕುಮಾರ್ ಕಪಿಲೇಶ್ವರ್ ಸಿಂಗ್ ಎಂಬ ರಾಜಮನೆತನದ ಹತ್ತಿರದ ಸಂಬಂಧಿಯವರನ್ನ ವಾರಸುದಾರರನ್ನಾಗಿ ನೇಮಿಸಿದ್ರು. ಇನ್ನು ದರ್ಭಾಂಗ್ ರಾಜಮನೆತನ ಖಂಡ್ವಾಲಾ ವಂಶಕ್ಕೆ ಸೇರಿತ್ತು. ಇದು ಕೇವಲ ಒಂದು ಜಮೀನ್ದಾರಿ ಮನೆತನವಾಗಿರಲಿಲ್ಲ. ಬಿಹಾರದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಸಿಕೊಳ್ಳುವ ಮಿಥಿಲೆಯನ್ನು ಆಳಿದ ವಿದ್ವಾಂಸ ರಾಜರ ಮನೆತನವಾಗಿತ್ತು. ಈ ಮನೆತನದ ಇತಿಹಾಸ 16ನೇ ಶತಮಾನದ ಮೊಘಲ್ ಚಕ್ರವರ್ತಿ ಅಕ್ಬರ್ನ ಕಾಲದಿಂದ ಆರಂಭವಾಗುತ್ತೆ. ಅಕ್ಬರನು ರಾಜ ಮಹೇಶ್ ಠಾಕೂರ್ ಅವರ ಪಾಂಡಿತ್ಯಕ್ಕೆ ಮೆಚ್ಚಿ ದರ್ಭಾಂಗದ ಆಡಳಿತವನ್ನು ಅವರಿಗೆ ನೀಡಿದ್ದ ಅಂತ ಇತಿಹಾಸ ಹೇಳುತ್ತದೆ. ಇಂಥ ಮನೆತನಕ್ಕೆ ಮಹಾರಾಜ್ ಸರ್ ಕಾಮೇಶ್ವರ್ ಸಿಂಗ್ ಅವರೇ ಕೊನೆಯ ರಾಜರಾಗಿದ್ದರು. 1929ರಲ್ಲಿ ಇವರು ಅಧಿಕಾರಕ್ಕೆ ಬಂದರು. ಬ್ರಿಟಿಷರ ಕಾಲದಲ್ಲೇ ಇವರು ಅತ್ಯಂತ ಪ್ರಭಾವಶಾಲಿ ರಾಜರಾಗಿದ್ದರು. ಈ ಸಿಂಗ್ ಎಷ್ಟು ಶ್ರೀಮಂತರಾಗಿದ್ದರೆಂದರೆ ಬ್ರಿಟಿಷ್ ಸರ್ಕಾರವೇ ಇವರಿಂದ ಸಾಲ ಪಡಿತಾ ಇತ್ತಂತೆ. ದರ್ಭಾಂಗ್ ಅರಮನೆಯ ಬಳಿ ಇದ್ದ ಆಸ್ತಿ ಅಕ್ಷರಶಃ ಕುಬೇರನ ಖಜಾನೆಯಂತಿತ್ತು. ಅವರ ಬಳಿ ಇದ್ದ ದರ್ಭಾಂಗ್ ಡೈಮಂಡ್ ಜಗತ್ತಿನಲ್ಲೇ 6ನೇ ಅತಿ ದೊಡ್ಡ ವಜ್ರವಾಗಿತ್ತು. ಬಿಹಾರದ ದರ್ಭಾಂಗ್, ಮಧುಬನಿ, ಸಮಸ್ತಿಪುರ, ಸಹರ್ಸಾ ಮತ್ತು ಪೂರ್ಣಿಯಾ ಜಿಲ್ಲೆಗಳು ಸೇರಿದಂತೆ ಒಟ್ಟು 4500ಕ್ಕೂ ಹೆಚ್ಚು ಹಳ್ಳಿಗಳು ಇವರ ನೇರ ನಿಯಂತ್ರಣದಲ್ಲಿದ್ದವು. ದೆಹಲಿ, ಕೋಲ್ಕತ್ತಾದ ದರ್ಭಾಂಗ್ ಹೌಸ್, ಶಿಮ್ಲಾ, ಪಾಟ್ನಾ ಮತ್ತು ರಾಂಚಿ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಇವರ ಐಷಾರಾಮಿ ನಿವಾಸಗಳಿದ್ವು. ಇಂದಿನ ಪಾಟ್ನಾ ಹೈಕೋರ್ಟ್ ಮತ್ತು ಅನೇಕ ಸರ್ಕಾರಿ ಕಟ್ಟಡಗಳು ಇವರು ದಾನವಾಗಿ ನೀಡಿದ ಭೂಮಿಯಲ್ಲೇ ಇವೆ. ಭಾರತದಲ್ಲಿ ಟಾಟಾ ನಂತರ ಸ್ವಂತ ವಿಮಾನಯಾನ ಸಂಸ್ಥೆಯನ್ನ ಹೊಂದಿದ್ದ ಏಕೈಕ ರಾಜಮನೆತನ ಇವರದ್ದಾಗಿತ್ತು. ದರ್ಭಾಂಗ್ ಏವಿಯೇಷನ್ ಹೆಸರಿನಲ್ಲಿ ಇವರು 3 ರಿಂದ 5 ಖಾಸಗಿ ವಿಮಾನಗಳನ್ನು ಹೊಂದಿದ್ರು. ಆದರೆ ಇಷ್ಟೆಲ್ಲ ಇದ್ದ ಮಹಾರಾಜ ಕಾಮೇಶ್ವರ್ ಸಿಂಗ್ ಅವರಿಗೆ 2 ಬಾರಿ ಮದುವೆ ಆಗಿದ್ರೂ ಅವರಿಗೆ ಸಂತಾನ ಭಾಗ್ಯ ದಕ್ಕಲಿಲ್ಲ. ರಾಜವಂಶದ ಉತ್ತರಾಧಿಕಾರಕ್ಕಾಗಿ ಅವರು ಕಾಮಸುಂದರ ದೇವಿಯನ್ನ 3ನೇ ಮದುವೆಯಾದರು. ಒಬ್ಬ ಬಾಲಕಿಯಾಗಿ ಅರಮನೆಗೆ ಬಂದ ಅವರು ಮುಂದೆ ಇಡೀ ಮಿಥಿಲೆಯ ರಾಜಮಾತೆಯಾಗಿಯೇ ಬೆಳೆದರು. ಇನ್ನು 1962ರ ಅಕ್ಟೋಬರ್ನಲ್ಲಿ ಚೀನಾ ಆಕ್ರಮಣ ಮಾಡಿದಾಗ ಮಹಾರಾಜ ಕಾಮೇಶ್ವರ್ ಸಿಂಗ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಯುದ್ಧ ಆರಂಭವಾಗುವ ಕೇವಲ 20 ದಿನ ಮೊದಲು ಅಂದರೆ ಅಕ್ಟೋಬರ್ 1ರಂದು ದರ್ಭಾಂಗದ ಮಹಾರಾಜ ಕಾಮೇಶ್ವರ್ ಸಿಂಗ್ ನಿಧನರಾದರು. ಇಡೀ ದರ್ಭಾಂಗ್ ರಾಜಮನೆತನ ಶೋಕದಲ್ಲಿತ್ತು. ಅಂಥ ಸಂದರ್ಭದಲ್ಲೇ ಚೀನಾ ಆಕ್ರಮಣ ಮಾಡಿಬಿಟ್ಟಿತ್ತು. ಅಕ್ಟೋಬರ್ 26ರಂದು ಅಂದಿನ ರಾಷ್ಟ್ರಪತಿ ಎಸ್ ರಾಧಾಕೃಷ್ಣನ್ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದರು. ಬಳಿಕ ಪ್ರಧಾನಿ ನೆಹರು ರೇಡಿಯೋ ಮೂಲಕ ದೇಶದ ನೆರವಿಗೆ ಕರೆ ನೀಡಿದರು. ಗಂಡನ ಅಗಲಿಕೆಯ 13 ದಿನಗಳ ಕಾರ್ಯಗಳು ಮುಗಿತಾ ಇದ್ದಂತೆಯೇ ಮಹಾರಾಣಿಯವರು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು. ನನ್ನ ಪತಿ ಸದಾ ದೇಶದ ಪ್ರಗತಿಯನ್ನ ಬಯಸಿದ್ರು. ಅವರ ಸ್ಮರಣೆಗಾಗಿ ನಾನು ದೇಶಕ್ಕೆ ಈ ಕಾಣಿಕೆ ನೀಡುತ್ತೇನೆ ಅಂತ ಬರೋಬ್ಬರಿ 15 ಮಣ ಬಂಗಾರ ನೀಡೋದಾಗಿ ಘೋಷಿಸಿದ್ರು.
ದಾಖಲೆಗಳ ಪ್ರಕಾರ ಈ ಬೃಹತ್ ಪ್ರಮಾಣದ ಚಿನ್ನವನ್ನು 1962ರ ಅಕ್ಟೋಬರ್ ಅಂತ್ಯದಲ್ಲಿ ಅಥವಾ ನವೆಂಬರ್ ಮೊದಲ ವಾರದಲ್ಲಿ ಅಧಿಕೃತವಾಗಿ ಹಸ್ತಾಂತರಿಸುವ ಪ್ರಕ್ರಿಯೆ ಆರಂಭವಾಯಿತು. ದರ್ಭಾಂಗದ ಇಂದ್ರಭವನ ಮೈದಾನದಲ್ಲಿ ಬಹಿರಂಗವಾಗಿ ಚಿನ್ನವನ್ನ ತೂಗಿ ನೋಡಿ ದಾಖಲೆಗಳನ್ನು ಸಿದ್ಧಪಡಿಸಲಾಯಿತು. ಅರಮನೆಯಿಂದ ಈ ಚಿನ್ನವನ್ನ ಸಾಗಿಸಲು ಬಿಹಾರ್ ಪೊಲೀಸರು ಮತ್ತು ಸಶಸ್ತ್ರ ಭದ್ರತಾ ಸಿಬ್ಬಂದಿಯ ದೊಡ್ಡ ಪಡೆಯನ್ನೇ ಬಳಸಲಾಗಿತ್ತು. ಚಿನ್ನದ ನಾಣ್ಯಗಳು, ಬಾರ್ಗಳು ಮತ್ತು ಬೆಲೆಬಾಳುವ ಆಭರಣಗಳನ್ನು ಕಬ್ಬಿಣದ ಪೆಟ್ಟಿಗೆಗಳಲ್ಲಿ ತುಂಬಿಸಲಾಗಿತ್ತು. ಇದನ್ನು ದರ್ಭಾಂಗದಿಂದ ಪಾಟ್ನಾಕ್ಕೆ ಮತ್ತು ಅಲ್ಲಿಂದ ರೈಲು ಅಥವಾ ವಿಮಾನದ ಮೂಲಕ ದೆಹಲಿಗೆ ಕಳುಹಿಸಲಾಯಿತು ಎನ್ನಲಾಗುತ್ತೆ. ಅಲ್ಲದೆ ಅಂದು ದರ್ಭಾಂಗ್ ರಾಜಮನೆತನದ ಬಳಿ ಸ್ವಂತ ವಿಮಾನಗಳಿದ್ದ ಕಾರಣ ಸಾಗಾಟಕ್ಕೆ ಅಷ್ಟೇನೂ ತೊಂದರೆಯಾಗಲಿಲ್ಲ ಅಂತ ಹೇಳಲಾಗುತ್ತೆ. ದರ್ಭಾಂಗ್ ರಾಜಮನೆತನ ನೀಡಿದ 600 ಕೆಜಿ ಚಿನ್ನವು ಅಂದು ಯಾವುದೇ ಅಂತಾರಾಷ್ಟ್ರೀಯ ಸಾಲ ಪಡೆಯಲು ಭಾರತಕ್ಕೆ ಕೊಲ್ಯಾಟ್ರಲ್ ಅಂದ್ರೆ ಜಾಮೀನು ಆಗಿ ಕೆಲಸ ಮಾಡಿತು. ಇನ್ನು 1962ರ ಯುದ್ಧದ ಸಮಯದಲ್ಲಿ ಕೇವಲ ಚಿನ್ನ ಮಾತ್ರವಲ್ಲ, ತಮ್ಮ ಖಾಸಗಿ ವಿಮಾನಗಳು ಮತ್ತು ವಿಮಾನ ನಿಲ್ದಾಣದ ಭೂಮಿಯನ್ನು ಕೂಡ ದಾನವಾಗಿ ನೀಡಿದರು. ಯುದ್ಧದ ತುರ್ತು ಪರಿಸ್ಥಿತಿಯಲ್ಲಿ ತಮ್ಮ ವೈಯಕ್ತಿಕ ಸಂಗ್ರಹದಲ್ಲಿದ್ದ 3 ಅತ್ಯಾಧುನಿಕ ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಹಸ್ತಾಂತರಿಸಿದರು. ಈ ವಿಮಾನಗಳು ಯುದ್ಧದ ಸಮಯದಲ್ಲಿ ಸೈನಿಕರಿಗೆ ಆಹಾರ, ಮದ್ದುಗುಂಡು ಮತ್ತು ವೈದ್ಯಕೀಯ ನೆರವು ತಲುಪಿಸಲು ನೆರವಾದವು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇಂದು ಬಿಹಾರದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿರುವ ದರ್ಭಾಂಗ್ ಏರ್ಪೋರ್ಟ್ ನಿರ್ಮಾಣವಾಗಿರುವುದು ಇದೇ ರಾಜಮನೆತನ ನೀಡಿದ ಭೂಮಿಯಲ್ಲೇ. ಅವರು ಈ ವಿಮಾನ ನಿಲ್ದಾಣದ ನಿರ್ಮಾಣಕ್ಕಾಗಿ ಸುಮಾರು 90 ಎಕರೆ ಭೂಮಿಯನ್ನ ಸಂಪೂರ್ಣವಾಗಿ ದಾನವಾಗಿ ನೀಡಿದರು. ಈ ಭೂಮಿ ಅಂದಿನಿಂದಲೂ ಭಾರತೀಯ ವಾಯುಪಡೆಯ ಅಧೀನದಲ್ಲಿ ವಾಯುನೆಲೆಯಾಗಿ ಬಳಕೆಯಾಗ್ತಿತ್ತು. 2020ರಲ್ಲಿ ನಾಗರಿಕ ವಿಮಾನಯಾನ ಸೇವೆಗಳಿಗೆ ನೀಡಲಾಯಿತು. ಹೀಗೆ ದರ್ಭಾಂಗ್ ಮಹಾರಾಣಿ ಮತ್ತು ರಾಜಮನೆತನ ಮಾಡಿದ ದಾನಗಳು ಒಂದೆರಡಲ್ಲ. ಆಧುನಿಕ ದಾನ ಚಿಂತಾಮಣಿಯಾಗಿದ್ದ ಈ ಮಹಾರಾಣಿ ಜನವರಿ 12ರಂದು 2024ರಲ್ಲಿ ಇಹಲೋಕದ ಯಾತ್ರೆಯನ್ನ ಮುಗಿಸಿದ್ರು. ಅಂತಿಮವಾಗಿ ಹೇಳಬೇಕೆಂದ್ರೆ 1962ರ ಆ ಕರಾಳ ಚಳಿಗಾಲದ ಗಡಿಯಲ್ಲಿ ಸೈನಿಕರು ರಕ್ತ ಸುರಿಸುತ್ತಿದ್ದರೆ ನಾಡಿನ ಒಳಗಿದ್ದ ಮಹಾರಾಣಿ ಕಾಮಸುಂದರಿ ದೇವಿಯಂತಹ ಮಹಾನ್ ಚೇತನಗಳು ತಮ್ಮ ಸರ್ವಸ್ವವನ್ನೇ ಧಾರೆ ಎರೆದರು. ಅವರು ನೀಡಿದ 600 ಕೆಜಿ ಚಿನ್ನ, ಯುದ್ಧ ವಿಮಾನಗಳು ಮತ್ತು ಭೂಮಿ ಕೇವಲ ಭೌತಿಕ ಆಸ್ತಿಯಾಗಿರಲಿಲ್ಲ, ಅದು ದೇಶಕ್ಕೆ ನೀಡಿದ ಭರವಸೆಯಾಗಿತ್ತು. ಇಂದು ಮಹಾರಾಣಿ ನಮ್ಮೊಂದಿಗಿಲ್ಲದಿದ್ದರೂ ಭಾರತದ ಪ್ರತಿಯೊಬ್ಬ ಸೈನಿಕನ ಸಮವಸ್ತ್ರದಲ್ಲಿ, ಅವರು ಆರಿಸಿದ ಪ್ರತಿಯೊಂದು ಗುಂಡಿನಲ್ಲಿ ಮತ್ತು ಹಿಮಾಲಯದ ಪ್ರತಿ ಶಿಖರದಲ್ಲಿ ಅವರ ತ್ಯಾಗದ ಕತೆ ಅಮರವಾಗಿ ಉಳಿದಿದೆ ಅಂದರೆ ಖಂಡಿತ ತಪ್ಪಾಗಲಾರದು. ರಾಜವೈಭವಕ್ಕಿಂತ ದೇಶಪ್ರೇಮ ಮಿಗಿಲಾದದ್ದು ಎಂದು ತೋರಿಸಿಕೊಟ್ಟ ಆ ರಾಷ್ಟ್ರ ಮಾತೆಗೆ ಭಾರತ ಸದಾ ಋಣಿಯಾಗಿರುತ್ತದೆ. ಇದಿಷ್ಟು ಮಹಾರಾಣಿ ಕಾಮಸುಂದರಿ ದೇವಿ ಮತ್ತು ದರ್ಭಾಂಗ್ ರಾಜಮನೆತನದ ದಾನದ ಕುರಿತಾದ ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.